ನಮಸ್ಕಾರ ವೀಕ್ಷಕರೇ, ಬನ್ನಿ ನಾಟಿ ಸ್ಟೈಲ್ ಮಶ್ರೂಮ್ ಪಲಾವ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಒಗ್ಗರಣೆಗೆ ಅಂತ ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಪಲಾವ್ ಸಾಮಾನು, ಮಶ್ರೂಮು. ಇನ್ನು ಈ ಕಡೆ ತಟ್ಟೆಯಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತ ತೆಗೆದಿಟ್ಟಿದ್ದೀನಿ. ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಹಾಗೂ ಕಾಯಿ ತುರಿ. ಇದನ್ನೆಲ್ಲ ಒಂದರ ನಂತರ ಒಂದು ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ಳೋಣ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕಿ ನೈಸಾಗಿ ರುಬ್ಬಿಟ್ಕೋಬೇಕು. ರುಬ್ಬಿದ ನಂತರ ಈ ಕಡೆ ಕುಕ್ಕರ್ನ ಒಲೆ ಮೇಲೆ ಇಟ್ಟು ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯಲಿ. ಕಾದ ನಂತರ ಅದಕ್ಕೆ ಪಲಾವ್ ಸಾಮಾನಾದಂಥ ಸೋಂಪು, ಮರಾಠ ಮೊಗ್ಗು, ಕಲ್ಲುವ್ವ, ಅನಾನಸ್ ಹೂವು ಹಾಗೂ ಸ್ವಲ್ಪ ಚಕ್ಕೆ ಇದು ಹಾಕಿದ ನಂತರ ಕರಿಬೇವಿನ ಸೊಪ್ಪು, ಈರುಳ್ಳಿನ ಚೆನ್ನಾಗಿ ಬಾಡಿಸೋಣ. ಫಸ್ಟು ಈರುಳ್ಳಿ ಚೆನ್ನಾಗಿ ಬಾಡಿಸಿದ ನಂತರ ಮಶ್ರೂಮ್ ಹೆಚ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಹಸಿ ಅಂಶ ಹೋದ ನಂತರ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊನೂ ಸ್ವಲ್ಪ ಕೈ ಆಡಿಸ್ತಾ ಹಾಗೆ ಹಸಿ ಬಟಾಣಿ, ಫ್ರೋಝನ್ ಬಟಾಣಿ ಇದ್ರೂ ಪರವಾಗಿಲ್ಲ, ಹಸಿ ಸುಲಿದಿದ್ದಾದ್ರೂ ಪರವಾಗಿಲ್ಲ, ಹಾಕ್ಕೊಂಡು ಚೆನ್ನಾಗಿ ತಿರುಗಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ ಅಲ್ವಾ. ಸೊ ಇದು ಚೆನ್ನಾಗಿ ಬಿಸಿ ಆಗಿದ ನಂತರ ಪಲಾವ್ಗೆ ಅಂದರೆ ಅಕ್ಕಿನ 2 ಅವರ್ ಮುಂಚೆನೇ ತೊಳೆದು ನೆನೆಸಿಟ್ಟಿರಬೇಕು. ನಂತರ ಮಸಾಲೆ ನೈಸಾಗಿ ರುಬ್ಬಿಟ್ಕೊಂಡಿರಬೇಕು. ನೀರನ್ನು ಅಕ್ಕಿಯ 2 ಪ್ರಮಾಣದಷ್ಟು ಕಾಯಿಸಿಟ್ಟಿರಬೇಕು. ಸೊ ಮಶ್ರೂಮ್ ಎಲ್ಲ ಚೆನ್ನಾಗಿ ಬಿಸಿ ಆಗಿದ ನಂತರ ಮಸಾಲೆ ಹಾಕಿ ಚೆನ್ನಾಗಿ ಕೈ ತಿರುಗ್ತಾ ಇರಬೇಕು, ಯಾಕಂದರೆ ತಳ ಹತ್ತಬಾರ್ದು. ಆನಂತರ ಕಾಯಿಸಿಟ್ಕೊಂಡಿರೋ ನೀರನ್ನು ಹಾಕಿ ಚೆನ್ನಾಗಿ ಮಸಾಲೆ ಕುದಿಬೇಕು. ನೋಡಿ ಕುದೀತಾ ಇದೆ ಅಲ್ವಾ. ಈ ಕುದಿಯುವಾಗ ತೊಳೆದು ನೆನೆಸಿಟ್ಕೊಂಡಿರ್ತೀವಲ್ಲ ಅಕ್ಕಿನ, ಅದನ್ನೆಲ್ಲ ನೀರೆಲ್ಲ ಸೋಸಿದ ನಂತರ ಅಕ್ಕಿ ಹಾಕ್ಕೊಳ್ಳಿ ನೀರಿಗೆ, ಮಸಾಲೆ ನೀರಿಗೆ. ಆಮೇಲೆ ಅಕ್ಕಿ ಎಲ್ಲ ಚೆನ್ನಾಗಿ ಕುದೀತಿದೆ ಅನ್ನುವಾಗ ರುಚಿಗೆ ತಕ್ಕನಾದಷ್ಟು ಉಪ್ಪು, 1 ಟೇಬಲ್ ಸ್ಪೂನು ತುಪ್ಪ ಹಾಕಿದ್ರೆ ಅನ್ನ ಬಿಡಿ ಬಿಡಿಯಾಗಿ ಅಂಟ್ಕೊಳ್ಳೋದಾಗೆ ಕ್ಲೀನಾಗಿ ಹೂವಿನ ಥರ ಹರಳಿರುತ್ತೆ. ನೋಡಿ ಇಷ್ಟು ಚೆನ್ನಾಗಿ ಕುದೀತಿದೆ ಅನ್ನುವಾಗ ಕುಕ್ಕರ್ನ ಮುಚ್ಚಿಬಿಡಬೇಕು. ಕುಕ್ಕರ್ನ ಮುಚ್ಚಿ ವಿಸಿಲ್ 2 ಕೂಗಿದ್ರೂ ಪರವಾಗಿಲ್ಲ, ಇಲ್ಲ 10 ನಿಮಿಷ ಸಿಮ್ಮರಲ್ಲಾದರೂ ಪರವಾಗಿಲ್ಲ, ಬೇಕಿಟ್ಟಿರಿ. ನಂತರ ಇದು ಕುಕ್ಕರ್ ರೆಡಿ ಆಗೋಷ್ಟಕ್ಕೆ ಮೊಸರು ಬಜ್ಜಿಗೆ ಅಂತ ನೋಡಿ ಗಟ್ಟಿಯಾದ ಮೊಸರು ಮಾಡಿಟ್ಟಿದ್ದೆ, ಬಟ್ಲಲ್ಲಿ ಹಾಕ್ಕೋತಾ ಇದ್ದೀನಿ. ನಂತರ ಸಣ್ಣಗೆ ಹಚ್ಚಿಟ್ಟಿದ್ದು 1 ದೊಡ್ಡ ಈರುಳ್ಳಿ, ಸ್ವಲ್ಪ ಟೊಮೆಟೊ ಹಾಗೂ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕನಾದಷ್ಟು ಉಪ್ಪು, ಇದಿಷ್ಟು ಹಾಕಿ ಮೊಸರು ಬಜ್ಜಿನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಪಲಾವು ಅಂದಮೇಲೆ ಮೊಸರು ಬಜ್ಜಿ ಸೌತೆಕಾಯಿ ಇಲ್ಲದೆ ಇದ್ದರೆ ಖುಷಿನೇ ಸಿಗಲ್ಲ ಅಲ್ವಾ. ನೋಡೋಣ ಪಲಾವ್ ಹೇಗಾಗಿದೆ ಅಂತ. ವಾವ್, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಅದೇ ಅನ್ನ ತಿರುಗಿಸ್ತೀನಿ ನೋಡಿ, ಎಷ್ಟು ಮೃದುವಾಗಿ ಬಿಡಿ ಬಿಡಿಯಾಗಿರುತ್ತೆ ಅಂದರೆ ಬಾಯಲ್ಲಿ ನೀರು ಉರಿಯುತ್ತೆ ನೋಡ್ತಾ ಇದ್ರೆ. ನೋಡಿ ಚೆನ್ನಾಗಾಗಿದೆ ಅಲ್ವಾ. ನೋಡಿ ನೀವು ಇದನ್ನೇ ಬೇಕಾದ್ರೆ ಚಿಕನ್ ತಿನ್ನೋರಾದರೆ ಚಿಕನ್ ಹಾಕ್ಕೋಬೋದು, ಆಮೇಲೆ ತರಕಾರಿ ಹಾಕ್ಕೋಬೋದು ಬೇಕಾದರೆ, ಇಲ್ಲ ಮಶ್ರೂಮ್ ಅಷ್ಟೇ ಮಾಡ್ತೀನಿ ಅಂದರೆ ಮಶ್ರೂಮ್ನಲ್ಲಿನೂ ಮಾಡ್ಕೋಬೋದು. ನೋಡಿರಿ ಆಯಿತಾ. ಇದನ್ನು ಸರ್ವ್ ಮಾಡಲ ತಟ್ಟೆಲಿ. ನೋಡಿರಿ 1 ಕಪ್ಪಲ್ಲಿ ಹಾಕಿ ಮೌಲ್ಡ್ ಮಾಡಿಟ್ಟಿದ್ದೀನಿ ತಟ್ಟೆಯಲ್ಲಿ. ಹಾಗೂ ಮೊಸರು ಬಜ್ಜಿ ಒಂಚೂರು ಸೌತೆಕಾಯಿ ಜೊತೆ ತಿನ್ನೋಕ್ಕೆ ಶುರು ಮಾಡಿದ್ರೆ ಆಹಾ, ಬಾಯಲ್ಲಿ ನೀರು ಉರಿಯುತ್ತೆ. ಚೆನ್ನಾಗಿದೆ ಅಲ್ವಾ ವೀಕ್ಷಕರೇ. ನೋಡಿ ನೀವು ಟ್ರೈ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ.